ಫಂಕ್ಷನ್ಗಳಲ್ಲಿ ಊಟಕ್ಕೆ ಬಡಿಸುವ ಈ ಸಿಹಿ ತಿನಿಸು ಹಬ್ಬದ ದಿನಗಳಲ್ಲಿ ಅಥವಾ ಸಿಹಿ ತಿನ್ನುವ ಮನಸ್ಸಾಗುವಾಗ ಮನೆಯಲ್ಲಿ ತಯಾರಿಸಿ ಸವಿಯಲು ಒಂದು ಪರ್ಫೆಕ್ಟ್ ರೆಸಿಪಿ. ಮೊದಲು 2 ಗ್ಲಾಸ್ನಷ್ಟು ಗಂಧಸಾಲೆ ಅಕ್ಕಿ ಅಥವಾ ಜೀರಾ ರೈಸ್ ಅಂತ ಹೇಳ್ತೇವೆ. ಇದನ್ನು ಕುಕ್ಕರ್ಗೆ ಹಾಕಿ ತೊಳೆದು ತರ್ತೇನೆ. ಇದೇ ಅಕ್ಕಿಯನ್ನು ಇದಕ್ಕೆ ಉಪಯೋಗಿಸಬೇಕು. ಇದಕ್ಕೆ 5 ಗ್ಲಾಸ್ನಷ್ಟು ನೀರು, 2 ಸ್ಪೂನಷ್ಟು ತುಪ್ಪ ಹಾಕಿ ಬೇಯಿಸಬೇಕು. ಮೆದುವಾಗಿ ಬೇಯಲಿ ಇದು. ಇನ್ನೊಂದು ಬಾಣಲೆಗೆ ಅರ್ಧ ಗ್ಲಾಸ್ನಷ್ಟು ತುಪ್ಪ ಹಾಕಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿ ಒಂದು ಬೌಲಿಗೆ ತೆಕ್ಕೊಂಡಿದ್ದೇನೆ. ಉಳಿದ ತುಪ್ಪಕ್ಕೆ ಕುಕ್ಕರ್ನಲ್ಲಿ ಮೆದುವಾಗಿ ಬೆಂದ ಅನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಗುಚಿ ತುಪ್ಪ ಮತ್ತು ಅನ್ನ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅಕ್ಕಿಯ ಡಬಲ್ ಅಂದರೆ 4 ಗ್ಲಾಸ್ನಷ್ಟು ಸಕ್ಕರೆ ಹಾಕಿ ಮಗುಚ್ತಾ ಬನ್ನಿ. ಎಲ್ಲ ಅಳತೆಗೆ ಒಂದೇ ಗ್ಲಾಸನ್ನು ಉಪಯೋಗಿಸಿ. ಸಕ್ಕರೆ ನಿಧಾನಕ್ಕೆ ಕರಗ್ತಾ ಬರ್ತದೆ. ಕೆಲವರು ಅಕ್ಕಿಯ 3 ಪಟ್ಟಿನಷ್ಟು ಸಕ್ಕರೆ ಉಪಯೋಗಿಸ್ತಾರೆ. ಆದರೆ ಮನೆಯಲ್ಲಿ ಮಾಡುವಾಗ ನಾನು ತೋರಿಸ್ತಾ ಇರುವ ಅಳತೆ ಪರ್ಫೆಕ್ಟ್ ಇದೆ. ಸಿಹಿ ಕರೆಕ್ಟ್ ಆಗ್ತದೆ. ಸಕ್ಕರೆ ಈಗ ಸಂಪೂರ್ಣವಾಗಿ ಕರಗಿದೆ. ಈ ಸಮಯದಲ್ಲಿ ತುಪ್ಪ ಸೇರಿಸಬೇಕು. ಪುನಃ ಅರ್ಧ ಗ್ಲಾಸ್ನಷ್ಟು ತುಪ್ಪ ನಾನು 2 ಸ್ಪೂನ್ ಹಾಗೆ ಬ್ಯಾಚಲ್ಲಿ ಹಾಕ್ತಾ ಬರ್ತೇನೆ. ಗೋಡಂಬಿ ಫ್ರೈ ಮಾಡಲು ಅರ್ಧ ಗ್ಲಾಸ್ನಷ್ಟು ತುಪ್ಪ ಉಪಯೋಗಿಸಿದ್ದೆ. ಪುನಃ ಅರ್ಧ ಗ್ಲಾಸ್ನಷ್ಟು ತುಪ್ಪ ನಾನು ಸೇರಿಸ್ತಾ ಇದ್ದೇನೆ. ಒಟ್ಟು 1 ಗ್ಲಾಸ್ನಷ್ಟು ತುಪ್ಪ ಈ ಸ್ವೀಟಿಗೆ ಬೇಕಾಗ್ತದೆ. 3/4 ವಾಸಿಯಷ್ಟು ತುಪ್ಪ ಹಾಕಿದ ಮೇಲೆ ಬಿಸಿ ಹಾಲಿನಲ್ಲಿ ನೆನೆಸಿಟ್ಟಿದ್ದ ಕೇಸರಿ ಹಾಕಿ ಕಲಸಬೇಕು. ಕೇಸರಿ ಹಾಲು ಹಾಕಿದರೆ ಇದಕ್ಕೆ ಒಳ್ಳೆ ರುಚಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಉಳಿದ ತುಪ್ಪ ಹಾಕಿ 3 ರಿಂದ 4 ನಿಮಿಷ ಕಲಸಿ ಕೊನೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಹಾಕಿ ತಳ ಬಿಡುವ ತನಕ ಇದನ್ನು ಮಗುಚಬೇಕು. ಈಗ ಅನ್ನದ ಕೇಸರಿ ಬಾತ್ ರೆಡಿ. ಬಿಸಿ ಬಿಸಿಯಾಗಿ ಬಡಿಸಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಬಾಯ್.